ವಂದಿಸ್ತೇನೆ, ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ನನ್ನ ವಂದನೆಗಳನ್ನು ಮತ್ತೆ ತಿಳಿಸ್ತೇನೆ. ಕೀರ್ತನೆ 62 1ನೇ ವಚನ. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಆತನೇ ನನಗೆ ರಕ್ಷಣಾ ಆನಂದವನ್ನು, ರಕ್ಷಕನು, ದುರ್ಗವು, ನನ್ನ ಕದಲೆನು. ದೇವರು ಹೇಳ್ತಾ ಇದ್ದಾರೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ ಎಂದು ಹೇಳುತ್ತಾ ಇದೆ. ಹೌದು, ಯೇಸು ಸ್ವಾಮಿಯನ್ನು ನಾವು ನಂಬಿ ನಾವು ಏನೇ ಬಂದರೂ ಕದಲದಂತೆ ಆತನನ್ನು ಆದುಕೊಂಡವರಾಗಿ, ಆತನೇ ನಂಬಿದವರಾಗಿ, ಆತನ್ನೇ ಎದುರು ನೋಡವರಾಗಿ ನಾವಿರಬೇಕೆನ್ನದೇ ದೇವರ ಆಶೆ. ನಮ್ಮ ಆಶೆ ಕೂಡ ಅದೇ ಆಗಿದೆ. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ಆತನ ರಕ್ಷಣೆಯು ಆತನಿಂದಲೇ ಎಂದು ಹೇಳುತ್ತದೆ. ಹೌದು, ನಮ್ಮಿಂದ ಏನು ಸಾಧ್ಯವಿಲ್ಲ. ಆತನು ಕೊಟ್ಟಂತ ಆ ಒಂದು ಆತ್ಮದಿಂದ ನಾವು ಆತನನ್ನೇ ಎದುರು ನೋಡೋರಾಗಿ, ಆತನಲ್ಲೇ ನಂಬಿಕೆ ಇಟ್ಟು, ಆತನಲ್ಲೇ ಶಾಂತಿ ಉಳ್ಳವರಾಗಿ, ರಕ್ಷಣೆಯನ್ನು ಹೊಂದಿದವರಾಗಿ, ಆತನನ್ನೇ ಎದುರು ನೋಡುವಂಥವರು ಆಗಿರಬೇಕೆಂದು ದೇವರ ವಾಕ್ಯ ಹೇಳ್ತಾ ಇದೆ. ಖಂಡಿತ ಎಲ್ಲ ವಿಷಯದಲ್ಲೂ ಸುಧಾ ನಾವು ದೇವರನ್ನೇ ಎದುರು ನೋಡೋರಾಗಿ, ಆತನನ್ನೇ ನೋಡಿ ನಂಬಿ ರಕ್ಷಣೆಯನ್ನು ಹೊಂದುವವರಾಗಿ, ಆತನನ್ನೇ ಪ್ರತಿಯೊಂದಕ್ಕೂ ಮುಂದೆ ಇಟ್ಟು ನಾವು ಹೋಗುವಾಗ ನಮ್ಮಲ್ಲಿ ಆ ಶಾಂತ ಗುಣಗಳು ದೇವರು ತಾನೇ ನಮಗೆ ಕೊಡಬೇಕು. ಕರ್ತನು ತಾನೇ ನಮ್ಮಲ್ಲಿದ್ದು ಆ ಶಾಂತ ಗುಣವನ್ನು ಕೊಟ್ಟು ನಡೆಸಬೇಕು. ಯಾಕಂದ್ರೆ ಈ ದಿನ ನಮಗೆ ಹೇಳಿರತಕ್ಕಂಥ ಮಾತು, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ ಎಂದು ಹೇಳುವಾಗ ಖಂಡಿತ ಆತನು ನಮಗೆ ಕೊಡದೆ ಹೋಗಿದ್ದರೆ ನಮ್ಗೆ ಯಾರು ಈ ಶಾಂತವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಈ ಶಾಂತ ಗುಣಗಳನ್ನು ಸುಧಾ ನಾವು ತಗೊಳ್ಳೋದಕ್ಕೂ ಶಾಂತವಿಲ್ಲ, ಅದು ಸಾಧ್ಯವೂ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರ ಸಕಲವನ್ನು ಬಿಟ್ಟು ನಮಗೆ ಸಮಾಧಾನವನ್ನು ಕೊಡದೆ ಹೋಗಿದ್ದರೆ ನಮಗೆ ಈ ದಿನ ಈ ಒಂದು ರಕ್ಷಣೆ ಅನ್ನೋದು ನಮಗೆ ಸಿಗುತ್ತಾ ಇರಲಿಲ್ಲ. ಅದು ದೇವರು ತಾನೇ ನಮಗೆ ಕೊಟ್ಟಿದ್ದಾನೆ. ಆ ಶಾಂತ ಗುಣಗಳನ್ನು ಸುಧಾ ಕೊಟ್ಟಿದ್ದಾನೆ, ಆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಪಾಪದಿಂದ ಬಿಡಿಸಿ, ಶಾಪದಿಂದ ಬಿಡಿಸಿ ನಮಗೆ ಆ ರಕ್ಷಣಾನಂದವನ್ನು ಕೊಟ್ಟು ಆ ಪರಲೋಕ ರಾಜ್ಯವನ್ನು ನಮ್ಮದಾಗಿ ಮಾಡಿದ್ದಾನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ತಾನೇ ಈ ವಾಕ್ಯಗಳನ್ನು ನನಗೆ ಈ ಸಮಯದಲ್ಲಿ ಕೊಟ್ಟಂತ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಅಪ್ಪ, ಈ ಚಿಕ್ಕ ಪ್ರಾರ್ಥನೆಯನ್ನು, ಈ ಒಂದು ವಾಕ್ಯವನ್ನು ಈ ಸಮಯದಲ್ಲಿ ಕೊಡುವುದಕ್ಕೆ ನನಗೆ ಸಹಾಯ ಮಾಡಿದಂತ ಕರ್ತನಿಗಾಗಿ, ಕರ್ತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ತಂದೆಯೇ. ಆಮೆನ್.